ಸ್ವಲ್ಪ ಎಲ್ರು ಸುಮ್ಮನೆ ಇರಿ ಬಾ. ಎಲ್ಲ ಓಕೆ ಬಾ. ನೋಡಿ, ನಾನು ಇವತ್ತು ಗಂಗಾವತಿಯಲ್ಲಿ ಅಲ್ಲಿ ಚೆನ್ನಬಸವ ಜಾತ್ರೆ ಇತ್ತು. ಆ ಜಾತ್ರೆಗೆ ನಾನು ಹೋಗಿದ್ದೆ. ನಾನು ಅಲ್ಲಿಗೆ ಹೋಗಿ ನಾನು ವಾಪಸ್ ಬರುವಂತ ಸಂದರ್ಭದಲ್ಲಿ ನನಗೆ ಫೋನ್ ಬಂತು, ಈ ರೀತಿ ನಾರಾ ಭರತ್ ರೆಡ್ಡಿ ಬೆಂಬಲಿಗರೆಲ್ಲರೂ ಕೂಡ ಒಂದು 30-40 ಮಂದಿ ಮನೆ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟು ಕುರ್ಜಿಗಳು ಹಾಕೊಂಡ್ಬಿಟ್ಟು ಪ್ರೈವೇಟ್ ಗನ್ಮೆನ್ಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಮನೆ ಮುಂದೆ ಪೋಸ್ಟರ್ಸ್ ಅನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ, ಬ್ಯಾನರ್ಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಬ್ಯಾನರ್ಸ್ ಹಾಕೋದಕ್ಕೆ ರೌಡಿಗಳ ತರ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಮನೆ ಹತ್ರ ಯಾಕೆ ಕುತ್ಕೊಂಡು ಅನ್ನೋದು ಪ್ರಶ್ನೆ ಬಂತು. ಬೆಳಿಗ್ಗೆ ಒಂದು ಪೋಸ್ಟರ್ನ ಮನೆ ಕಾಂಪೌಂಡ್ಗೆ ಹಚ್ಚಿ ಹೋಗಿದ್ರು. ಇವತ್ತು ಬೆಳಗಿನ ಜಾವ ನಮ್ಮ ಸೆಕ್ಯೂರಿಟಿ ಅವರು ಅದನ್ನು ನೋಡಿ ತೆಗೆದಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ಅದು ನನ್ನ ಗಮನಕ್ಕೆ ಇದ್ದಿಲ್ಲ. ನಾನು ಬಂದು ಗಂಗಾವತಿಗೆ ಹೋಗಿ ಬರೋದ್ರೊಳಗಡೆ ಸಂಜೆ ಹೊತ್ತಿಗೆ ಈ ರೀತಿ ಅವನು ಸತೀಶ್ ರೆಡ್ಡಿ ಅಂತ ಹೇಳಿ, ನಾರಾ ಭರತ್ ರೆಡ್ಡಿಗೆ ಪೂರ್ತಿ ಬಲಗೈ ಬಂಟ ಅಂತ ಹೇಳಿ ಹೇಳ್ತಾರೆ. ಅವನು ಗನ್ಮೆನ್ಗಳನ್ನೆಲ್ಲ ಕರ್ಕೊಂಡು ಬಂದು 40 ಮಂದಿ ಚಾನಲ್ ಶೇಖರ್ ಅಂತೇಳಿ ಇವರೆಲ್ಲ ಬಂದು ಮನೆ ಮುಂದೆ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ಅವ್ರು ಹೋಗಿ ಮನೆ ಮುಂದೆ ಹೆಂಗೆ ಚೇರ್ ಹಾಕೊಂಡು ಕೊಡ್ತೀರಂತಂದ್ರು ಕೂಡ ಅವ್ರನ್ನ ಸ್ವಲ್ಪ ಕಪಾಳಕ್ಕೆ ಕೊಡ್ದು ಗನ್ಮೆನ್ಗಳನ್ನ ಸ್ವಲ್ಪ ದೌರ್ಜನ್ಯ ಎಸಗಿದ್ರು. ಅಂದ್ರೆ ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ತಡ್ಕೋಬೇಕನ್ನೋದಿತ್ತು. ಅವನಿಗೆ ಏನಾಗಿದೆ ಅಂದ್ರೆ ಈ ಶಾಸಕನಿಗೆ ನಗರದಲ್ಲಿ 2.5 ವರ್ಷ ಆದ್ರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕೆ ಅವನ ಕೈಲಿ ಆಗ್ಲಿಲ್ಲ. ಒಂದು ವಾಲ್ಮೀಕಿ ಸ್ಟ್ಯಾಚು ಕೂಡಿಸ್ತಾ ಇದ್ದಾನೆ, ಇಡೀ ಸಿಟಿ ಎಲ್ಲ ಆರ್ಭಾಟ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಏನಂದ್ರೆ, ಸುಮಾರು ನಾನು ಮಂತ್ರಿಯಾಗಿರುವಂತ ಸಂದರ್ಭದಲ್ಲಿ, ಶ್ರೀರಾಮುಲು ಮಂತ್ರಿಯಾಗಿರುವಂತ ಸಂದರ್ಭದಲ್ಲಿ 8 ಕೋಟಿಯಲ್ಲಿ ವಾಲ್ಮೀಕಿ ಭವನ ಕಟ್ಟಿದ್ದಂಥವ್ರು ನಾವು. 20 ಅಡಿ ವಾಲ್ಮೀಕಿ ವಿಗ್ರಹ ನಾವು ಸ್ಥಾಪನೆ ಮಾಡಿರುವಂತವ್ರು ನಾವು, 20 ಅಡಿ. ಮತ್ತೆ ವಾಲ್ಮೀಕಿ ಸರ್ಕಲ್ ಅಂತ ಇವತ್ತೇನಿದೆ, SP ಸರ್ಕಲ್ ಅಂತ ಇದ್ದಿದ್ದನ್ನ ಮುನ್ಸಿಪಾಲಿಟಿ ನಮಗೆ ಅಧಿಕಾರದಲ್ಲಿದ್ದಾಗ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿಯನ್ನ ಅಲ್ಲಿಟ್ರೆ ಕಳೆದ 15 ವರ್ಷಗಳಿಂದ ಎಲ್ಲ ಮಾಧ್ಯಮ ಸ್ನೇಹಿತರು ನೀವೇ ನೋಡ್ತಾ ಇದ್ದೀರಿ, ಆ ಮೂರ್ತಿಗೆ ಪೂಜೆ ಸಲ್ಲಿಸ್ತಾ ಇರುವಂತದ್ದು. ಇವತ್ತು SP ಸರ್ಕಲ್ ಅಲ್ಲಿ 1 ಕೋಟಿ ವೆಚ್ಚದಲ್ಲಿ ಒಂದು ಪುತ್ಥಳಿ ಇಡೋದಕ್ಕೆ ಅವನಿಗೆ ಏನಾಗ್ತಿದೆ ಅಂದ್ರೆ, ಇಡೀ ನಗರದಲ್ಲಿ ಜನ ಅಭಿವೃದ್ಧಿ ಕೆಲಸಗಳನ್ನ ಬಿಟ್ಟು ಈ ರೀತಿ ಆರ್ಭಾಟ ಮಾಡ್ತಾ ಇದ್ದಾನೆ ಅನ್ನುವಂತ ಅವನಿಗೆ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಆ ಭಯದಲ್ಲಿ ಅಂದ್ರೆ ಸುಮ್ನೆ ತಡ್ಕೋಬೇಕು, ಗಲಾಟೆಗಳು ಮಾಡಿಸ್ಕೋಬೇಕು ಅಂತ ಹೇಳಿ ಯಾವನಾದ್ರೂ ಕೂಡ ಒಬ್ಬ ಬುದ್ಧಿ ಇರುವಂತವನು ಮನೆ ಹತ್ರ ಬಂದು ಚೇರುಗಳು ಹಾಕೊಂಡು ಬಂದು ಇವತ್ತು ಕೊಡ್ತಾನೆ ಅಂತಂದ್ರೆ ನಾವು ಸುಮ್ನೆ ಕೂಡ್ಲಿಕ್ಕೆ ಹೇಗಾಗುತ್ತೆ? ಪೊಲೀಸರಿಗೆ ನಮ್ಮವ್ರು ಇಂಟಿಮೇಷನ್ ಮಾಡಿದ್ರೆ ಪೊಲೀಸರು ಬಂದ್ರು ಕೂಡ DSP ಬಂದಿದ್ರು ಪಾಪ, ಪೊಲೀಸರು ಎಲ್ಲರೂ ಕರ್ಕೊಂಡು. ಅಷ್ಟೊತ್ತಿಗೆ ನಾನು ರೀಚ್ ಆದೆ. ಶ್ರೀರಾಮುಲು ಅವ್ರು ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ, ನೀನು ಕುಡ್ದಿದ್ದೀನಿ, ನೀನು ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದೀನಿ, ನೀನು ಇದು ಪದ್ಧತಿ ಅಲ್ಲ, ಈ ರೀತಿ ಬಂದು ರೌಡಿ ಇದು ಮಾಡಿದ್ದು, ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತ ಹೇಳಿ ಬಹಳ ಗೌರವದಿಂದ ಶ್ರೀರಾಮುಲು ಅವನಿಗೆ ಹೇಳಿದ್ದಾನೆ. ಹೇಳಿದ್ರು ಕೂಡ ಅವನು ಕೇಳಿಲ್ಲ. ಕೇಳ್ದೇನೆ ಇನ್ನ ಜನ, ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆನೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಬಂದ್ಬಿಟ್ರು. ಪೊಲೀಸರು ಕೂಡ ಕೈ ಮೀರುವಂತ ಒಂದು ಪರಿಸ್ಥಿತಿ ಬಂತು. ಕೊನೆಗೆ ಅವನು ಕಲ್ಲುಗಳು ತಗೊಂಡು, ಅಂದ್ರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಅವರು. ಆ ಕಡೆ ಅವರೊಂದು 100-200 ಮಂದಿನ ಕರ್ಸ್ಕೊಂಡ್ಬಿಟ್ಟು ಮನೆ ಮೇಲೆ ಈ ಕಡೆ ಎಲ್ಲ ಕೂಡ ಕಲ್ಲು ತೂರಾಟ ಮಾಡಿದ್ರು. ನಮ್ಮ ಹುಡುಗರಿಗೆ ಸುಮಾರು 2-3 ಹೊಡೆತ ಬಿದ್ದಿದೆ. ಮತ್ತೆ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತೇನು ಅವರು ಇದು ಬುಲೆಟ್ಸ್ ಗುಂಡಾರಿಸಿದ್ದಾರೆ. ಇನ್ನ 4 ಬುಲೆಟ್ ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ. ಅದ್ರ ಕೂಡ ನಾನು ತಗೊಂಡ್ ಬರ್ತೀನಿ. ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದಕ್ಕೆಲ್ಲದು ಕೂಡ ಇದ್ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ, ಪ್ರೈವೇಟ್ ಗನ್ಮೆನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ, ಫೈರಿಂಗ್ ಸ್ಟಾರ್ಟ್ ಆಗಿದೆ. ಬಹಳ ರೌಂಡ್ಗಳು. ನಮ್ಮವರು ಮೋಸ್ಟ್ಲಿ ವಿಡಿಯೋ ಕೂಡ ಮಾಡಿರ್ಬೇಕಂತ ಅನ್ಕೊಳ್ತೀನಿ. ವಿಡಿಯೋ ಮಾಡಿದ್ರೆ ದಯಮಾಡಿ ನಮ್ಮವ್ರು ಯಾರು ವಿಡಿಯೋ ಮಾಡಿದ್ದಾರೆ ಅದನ್ನ ಮೀಡಿಯಾದವ್ರು ಕೊಟ್ಬಿಡಿ. ನೀವು ಫೈರಿಂಗ್ ಮಾಡಿದ್ದನ್ನ ಸ್ಟ್ರೈಟ್ ಅವೇ ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ, ಒಬ್ಬನ್ ಕೂಗ್ತಾ ಇದ್ದ ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ. ಬಂದ ತಕ್ಷಣ ಫೈರ್ ಮಾಡಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ
ವಿಷಯ ಏನಂತಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ನಾರಾಯಣ ರೆಡ್ಡಿ ಭರತ್ ಅವರ ಅಪ್ಪ, ಅವನು ದೊಡ್ಡ ಕ್ರಿಮಿನಲ್ ಅಸಲು. ಅವನು ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ಗಳ ವಿರುದ್ಧನೇ ನಾವು ಫೈಟ್ ಮಾಡ್ತಾ ಬಂದಿದ್ದು, ನಾನು ಮತ್ತು ಶ್ರೀರಾಮುಲು, ನಮ್ಮ ಸಹೋದರೆಲ್ಲರೂ ಕೂಡ. ಈ ಕ್ರಿಮಿನಲ್ಸ್, ರೌಡಿ ಗ್ಯಾಂಗ್ಗಳು, ಇವಾಗ ಅವನ ಹಿಂದೆ ಮರ್ಡರರ್ಸ್ನೆಲ್ಲ ಇಟ್ಕೊಂಡಿದ್ದಾನೆ. ಅವನು ಭರತ್ ಮರ್ಡರರ್ಸ್ ಇಟ್ಕೊಂಡಿದ್ದಾನೆ, ಕೂಲಿಗಳು ಮಾಡೋರ್ನ ಇಟ್ಕೊಂಡಿದ್ದಾನೆ ಎಲ್ಲ. ಅವರಪ್ಪ ನಾರಾಯಣ ರೆಡ್ಡಿ ಏನು ಕ್ರಿಮಿನಲ್ ಇದ್ನೋ, ಮಗ ಕೂಡ ಅದೇ. ಇವತ್ತು ಅವನು ಏನ್ ಅನ್ಕೊಂಡಿದ್ದ ಅಂದ್ರೆ ಹುಚ್ಚ, ಇವತ್ತು ಸೋಮಶೇಖರ್ ರೆಡ್ಡಿ, ಲಕ್ಷ್ಮೀ ಅರುಣ ಓಟ್ಗಳೆಲ್ಲ ಸೇರಿದ್ರೆ ಅವನು ನಮಗಿಂತ ಕಡಿಮೆನೆ, ಅವನು ಸೋಲ್ತಾ ಇದ್ದ. ಅವನು ಅದೇ ಬಲ ಅಂತ ಅನ್ಕೊಂಡಿದ್ದಾನೆ. ಅಭಿವೃದ್ಧಿ ಮಾಡ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಆ ಪುತ್ಳಿನ ಇಟ್ಕೊಂಡ್ಬಿಟ್ಟು ಏನೋ ಮಾಡ್ಬೇಕಂತ ಹುಚ್ಚ ಹೊರಟಿದ್ದಾನೆ. ಮತ್ತು ಮನೆ ಮೇಲೆ ದಾಳಿ ಮಾಡಿ ನನ್ನ ಮೇಲೇನೆ ಇವತ್ತು ಫೈರಿಂಗ್ ಮಾಡೋದಕ್ಕೆ ಇವತ್ತು ಮಾಡಿದ್ದಾರೆ. ಅಂದ್ರೆ ಒಬ್ಬ ಶಾಸಕನಾಗಿ, ಒಬ್ಬ ಮಾಜಿ ಸಚಿವನಾಗಿ, ಇವತ್ತು ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕನಾಗಿರುವಂತ ನನಗೆ ಇಷ್ಟೆಲ್ಲ ಭದ್ರತೆಯನ್ನು ಇಟ್ಕೊಂಡಿದ್ರು ಕೂಡ ಇವತ್ತು ಈ ರೀತಿ ಫೈರಿಂಗ್ ಮಾಡುವಂತ ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ರಾಜ್ಯದಲ್ಲಿ ರೌಡಿಗಳ ಗೂಂಡಗಳ ರಾಜ್ಯ ಆಗಿದೆ. ಏನ್ 25 ವರ್ಷಗಳ ಹಿಂದೆ ಈ ರೌಡಿ ಸಾಮ್ರಾಜ್ಯಗಳನ್ನ ನಾವು ಅಂತ್ಯ ಮಾಡಿದೀವೋ, ಇವತ್ತು ಇನ್ನೊಬ್ಬ ರೌಡಿ ಈ ಬಳ್ಳಾರಿ ನಗರದಲ್ಲಿ ಇವತ್ತೇನು ಅವನು MLA ಆಗಿ ನನ್ನ ಮನೆ ಮೇಲೇನೆ ಇವತ್ತು ರೌಡಿಗಳನ್ನ, ಗ್ಯಾಂಗ್ಗಳನ್ನ ಕಳಿಸಿ ಪೋಸ್ಟರ್ ನೆಪದಲ್ಲಿ ಫೈರಿಂಗ್ ಮಾಡೋ ಹಂತಕ್ಕೆ ಅವ್ನು ರೀಚ್ ಆಗಿದ್ದಾನೆ ಅಂತಂದ್ರೆ ಇವತ್ತು ಎಷ್ಟು ಕಾನೂನು ಹದಗೆಟ್ಟಿದೆ ಅನ್ನೋದೊಂದು ಲೆಕ್ಕ. ಇವತ್ತು ಶೋಭಾ ರಾಣಿ SP ಅವರು ಇವತ್ತು ವಾಲಂಟ್ರಿಯಾಗಿ ಅವರೇ ಟ್ರಾನ್ಸ್ಫರ್ ತಗೊಂಡು ಬಳ್ಳಾರಿ ನನ್ನ ಕೈಲಿ ಆಗಲ್ಲ ಅಂತೇಳಿ, ಯಾಕಂದ್ರೆ ಅವರು ಈ ಕ್ಲಬ್ಗಳು, ಗಾಂಜಾಗಳು, ಮಟ್ಕಗಳು, ಉಸುಗ್ಗಳು, ಕಾಂಟ್ರಾಕ್ಟ್ಸ್ ಎಲ್ಲ ಫ್ರಾಡ್ಗಳನ್ನ, ಕ್ರಿಮಿನಲ್ಸ್ ಅನ್ನ ಅವ್ರು ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ಬೇಕು. ಮೇಲೆಯಿಂದ ಇವರು ಫೋನ್ ಮಾಡೋದು, ಅಲ್ಲಿಂದ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಂದ ಫೋನ್ಗಳು, ಅವ್ರ SP ನನಗೆ ಸಾಕಾಗೋಗಿದೆ ಅಂತ ಹೇಳ್ಬಿಟ್ಟು, ಮತ್ತೆ ನಾವ್ ಯಾರು ಇಂಟರ್ಫಿಯರ್ ಆಗ್ತಾ ಇಲ್ಲ. ನಾವು ನೋಡೋಣ, ಪೊಲೀಸರು ತಾವೇ ಪತ್ರಕರ್ತರು ನೋಡ್ತಾ ಇದ್ದೀರಿ, 2.5 ವರ್ಷ ಆದ್ರೂ ಕೂಡ ನಾವು ಅವ್ರ ತಂಟೆಗೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಅವನ ಅಂತ್ಯ ಅವನಿಗೆ ಭಗವಂತನೇ ಕೊಡ್ಬೇಕು. ಯಾವ ರೀತಿ ಶಿಸ್ಪಾಲ ತಪ್ಪುಗಳು 100 ಮಾಡಿದ್ಮೇಲೆ ಅವನ ಅಂತ್ಯ ಭಗವಂತ ಹೇಗ್ ಮಾಡ್ತಾನೋ, ಈ ದುರ್ಮಾರ್ಗ ಶಾಸಕನ ಅಂತ್ಯ ಕೂಡ ಹೀಗೆ ಆಗ್ಬೇಕು ಅಂತ ಹೇಳಿ ನಾವು ಬಹಳ ತಾಳ್ಮೆಯಿಂದ ನಾವಿದ್ದೀವಿ. ನಾವು ಇವತ್ತು ಮನೆಯವರೆಗೆ ಬಂದು ನನ್ನ ಮೇಲೇನೆ ಇವತ್ತು ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಶುರು ಆಯ್ತು. ಇವತ್ತು ನಾನೇ ಖುದ್ದಾಗಿ ಇವತ್ತು ನನ್ನ ಕಂಪ್ಲೇಂಟ್ ಟೈಮಿಂಗ್ ನಾನು ಹೇಳ್ತೇನೆ, ವಿಡಿಯೋಗಳು ಮಾಡಿದ್ದಾರೆ. ನಾನು ಇವಾಗ ಇಲ್ಲಿಗೆ ನಾನು ಬಂದಿದ್ದು ಟೈಮಿಂಗ್ ಇದೆ, ಯಾಕಂದ್ರೆ ನನಗೆ ಲೈಫ್ 360 ಇದೆ. ನಾನು ಇಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಕಾರಲ್ಲಿ ನನಗೆ ಟೈಮಿಂಗ್ ಇದೆ, ಟೈಮು ತಿಳಿಸ್ತೀನಿ. ನಾನು ಇವತ್ತು ಕಂಪ್ಲೇಂಟ್ ಮಾಡ್ತೀನಿ ಕ್ಲಿಯರ್ ಆಗಿ. ಇದು 100ಕ್ಕೆ 100 ನಾನು ಹೇಳ್ತಾ ಇರುವಂತದ್ದು. ಅವನು MLA, ಅವ್ರ ತಂದೆ ನಾರಾಯಣ ರೆಡ್ಡಿ, ಅವರಿಬ್ಬರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂತದ್ದಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂತ ಪಾದಯಾತ್ರೆಗಳು, ಹೋರಾಟಗಳು ಇದು ಸಾಕಾಗಿಲ್ದಂಗೆ ಏನಾದ್ರೂ ನನ್ನನ್ನ ಇವತ್ತು ಈ ರೀತಿಯಾದ್ರೂ ಫಿನಿಶ್ ಮಾಡಬೇಕು ಅಂತ ಹೇಳಿ ಮನೆ ಮೇಲೇನೆ ಇವತ್ತು ಗೂಂಡಾಗಳನ್ನ, ರೌಡಿಗಳನ್ನ ಕಳಿಸಿ ಈ ರೀತಿ ಇವತ್ತು ಫೈರಿಂಗ್ ಮಾಡುವಂತ ಒಂದು ಸ್ಥಿತಿಗೆ ತಲುಪಿದೆ ಅಂತಂದ್ರೆ, ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ, ಇವತ್ತು ಆಗಿರುವಂತ ಒಂದು ಘಟನೆ ಇದೆ. ತಾವೇ ಹೇಳಿ ನನಗೆ, ಇವತ್ತು ಮನೆ ಮುಂದೆನೆ ತಾವೆಲ್ಲ ನೋಡ್ತಾ ಇದ್ದಾರೆ. ಬ್ಯಾನರ್ಗಳಿಗೆ ಯಾರಾದ್ರೂ ನಾವು ಅಬ್ಜೆಕ್ಷನ್ ಮಾಡಿದೀವಿ? ನಾವು ನಮ್ಮ ಮನೆ ಮುಂದೆನೆ ಹಾಕಿದ್ದಾರೆ, ಮನೆ ಮುಂದೆ ಡಿವೈಡರ್ಗಳಿಗೆಲ್ಲ ಬ್ಯಾನರ್ಸ್ ಹಾಕಿದ್ದಾರೆ. ಮನೆ ಕಾಂಪೌಂಡ್ ಬಂದು ಬ್ಯಾನರ್ ಹಾಕಿ ತಡುಕೊಂಡು ಗಲಾಟೆ ಮಾಡಬೇಕು ಅನ್ನುವಂತ ದುರುದ್ದೇಶದಲ್ಲೇ ರೌಡಿ ಗುಂಡಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸೆಕ್ಯೂರಿಟಿನ ಹೆದರಿಸಿ ಬಡಿದು ಇವತ್ತು ಫೈರಿಂಗ್ ಮಾಡೋ ಹಂತಕ್ಕೆ ತಲುಪಿದ್ದಾರೆ ಅಂತಂದ್ರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಬಿಹಾರಲ್ಲಿ ಲಾಲು ಅಂತ ಕುಟುಂಬವನ್ನ BJP ಯಾವ ರೀತಿ ಅಂತ್ಯ ಮಾಡ್ತೋ, ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಈ ನಾರಾಯಣ ರೆಡ್ಡಿ ಮತ್ತು ಈ ಒಂದು ಮುಂಡೂರು ಕುಟುಂಬ ಅಂತ ಹೇಳಿ ಈ ಗ್ಯಾಂಗ್ಗಳೆಲ್ಲ ಕೂಡ ಬರೇ ಕ್ರಿಮಿನಲ್ಸ್ ಕೆಲಸ ಮಾಡ್ತಾ ಇದ್ರು. ಅವುಗಳನ್ನ ರಾಜಕೀಯವಾಗಿ ನಾವು ಹೋರಾಟ ಮಾಡಿದೀವಿ. ನಾವು ಯಾವತ್ತೂ ಇಂಥ ಕೆಲಸಕ್ಕೆ ನಾವು ಹೋಗಿಲ್ಲ. ನಾನು, ಶ್ರೀರಾಮುಲು, ನಮ್ಮ ಸಹೋದರರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು. ಆದ್ರೆ ಈ ಕೈಲಾಗದಿರುವಂತ ಈ ಹೇಡಿಗಳು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಏನ್ ನಿದ್ದೆ ಮಾಡ್ತಾ ಇದ್ದಾನೆ, ಇವತ್ತು ಏನ್ ಲಾ ಅಂಡ್ ಆರ್ಡರ್ ಗೊತ್ತಿಲ್ಲನ? ನನ್ನ ಮನೆ ಮುಂದೆ ಬಂದು 1 ಗಂಟೆಗಳ ಕಾಲ ಚೈರ್ಸ್ ಹಾಕೊಂಡು ಅವ್ರು ಕುತ್ಕೊಂಡು ನಾನು ಬರೋವರೆಗೂ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋಸ್ಟ್ಲಿ ಇವ್ರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರ್ಬೇಕು. ನಾನು ಬಂದ ಮೇಲೇನೆ ಇವತ್ತು ಫೈರಿಂಗ್ ಯಾಕೆ ಮಾಡ್ಬೇಕು? ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ
ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಇನ್ನು ಬರೋ ದಿನಗಳಲ್ಲಿ ಬಿಜೆಪಿ ಪಕ್ಷ 20-28 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಆ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಕಾಂಗ್ರೆಸ್ ದಿನೇ ದಿನೇ ನಿರ್ನಾಮ ಆಗ್ತಾ ಇದೆ ಅಂತೇಳಿ ಈ ರೌಡಿ ಗ್ಯಾಂಗ್ಗಳು ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವನ ಮಗ ಅವರಿಬ್ಬರನ್ನ ಅಡ್ಡ ಇಟ್ಕೊಂಡ್ಬಿಟ್ಟು ಇವತ್ತು ಕೊನೆಗೆ ಲಾಸ್ಟ್ಗೆ ಈ ಹಂತಕ್ಕೆ ಅವ್ರು ತಲುಪಿದ್ದಾರೆ ಅಷ್ಟೇ. ವಿಡಿಯೋ ಫೋಟೋನ ವಿಡಿಯೋ ಆನ್ ಮಾಡಿ ಅಲ್ಲ ವಿಡಿಯೋ ಇದೆ ತೋರಿಸ್ತೀನಿ ಫೈರಿಂಗ್ ಮಾಡಿದ್ದು. ನೋಡಿ ಕಲ್ಲುಗಳೆಲ್ಲ ತೂರ್ತಾ ಇದ್ದಾರೆ, ಫೈರಿಂಗ್ ಮಾಡಿದ್ದಾರೆ. ನಾವು ಟೋಟಲ್ ಇವತ್ತು ಇಡೀ ಸರ್ಕಾರದ ವಿರುದ್ಧನೇ ನಾನು ಕೇಂದ್ರ ಸರ್ಕಾರಕ್ಕೂ ನನ್ನ ಭದ್ರತೆಗೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ಈ ರಾಜ್ಯದ ಡಿಜಿಗೂ ನೇರವಾಗಿ ಹೋಗಿ ನಾನೇ ಕಂಪ್ಲೇಂಟ್ ಕೊಡ್ತೇನೆ. ಎಷ್ಟು ಸಲ ಆಗಿದೆ? 4 ಬಾರಿ ಫೈಲ್ ಮಾಡಿದ್ರು. 4 ಬಾರಿ ಸ್ಟ್ರೈಟ್ ಅವೇ. ಇದು ನನ್ನ ಕೈಗೆ ಸಿಕ್ಕಿರುವಂತ ಗುಂಡಿತ್ತು, ನನ್ನ ಕೈಗೆ ಸಿಕ್ಕಿರುವಂತ